ಹಲೋ ಮೇಡಮ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಳಿನಾಕ್ಷಿ ಅಂತ, ಮಾಗಡಿ Okay. ರೋಡು, ಚೆನ್ನೈನಹಳ್ಳಿ. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಕ್ಳು ಬಗ್ಗೆ ಮೇಡಮ್. ಓಕೆ, ಒಬ್ರು ಬಗ್ಗೆ ಕೇಳ್ಬೋದು. ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್ ಅವರಿಬ್ರು ಟ್ವಿನ್ಸ್. ಓಕೆ, ಸರಿ. ಡೇಟ್ ಆಫ್ ಬರ್ತ್ ಹೇಳಿ. ಫಸ್ಟ್ ಒನ್ ಸೆಕೆಂಡ್ ಒನ್ 2011. ಈಗ ನೀವು ಏನು ಪ್ರಶ್ನೆ ಕೇಳಬೇಕು ಒಂದು ಸ್ವಲ್ಪ ಹೇಳಿ. ಸರ್ ಇವಾಗ ಅವರು SLC ಓದ್ತಿದ್ದಾರೆ. ಹ್ಞೂ ಅದೇ ಮುಂದೆ ಅವರು ಭವಿಷ್ಯದ ಬಗ್ಗೆ ಹೆಂಗೆ ಏನು ಅಂತ ಸರ್. ಈಗ ಟ್ವಿನ್ಸ್ ಇದ್ದರೆ ಏನಾಗುತ್ತೆ, ನಾವು ಅಲ್ಲಿ ಕಸ್ಪ್ ನೋಡಬೇಕಾಗತ್ತೆ. ಇಬ್ಬರದನ್ನು ಸಪ್ರೇಟ್ ಆಗಿ ಕಸ್ಪ್ ಅಂತ ಬರುತ್ತೆ. ಎಷ್ಟು ನಿಮಿಷದ ವ್ಯತ್ಯಾಸ? 4 ನಿಮಿಷ ಸರ್. 4 ನಿಮಿಷದಲ್ಲಿ ಕಸ್ಪನ್ನ ಬದಲಾವಣೆ ಆಗುತ್ತೆ. ಅಂದರೆ 1ರಿಂದ 12 ಕಸ್ಪ್ ಅಂತ ಒಂದು ಬರುತ್ತೆ. ಅದರಲ್ಲಿ ಜೀವನ ಎಲ್ಲಿ ಯಾವ ಏರಿಯಾದಲ್ಲಿ ಬದಲಾಗುತ್ತೆ ಒಬ್ಬರೊಬ್ಬರಿಗೆ ಅಂತ ನೋಡಿ ಹೇಳೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಪ್ರಶ್ನಾಶಾಸ್ತ್ರ ಹಾಕಿ ನೋಡ್ತೀನಿ. ಯಾಕೆಂದರೆ ಈ ಟ್ವಿನ್ಸ್ ಅನ್ನೋದು ಒಂದು ಸ್ಪ್ಲಿಟ್ ಆಫ್ ಕರ್ಮ ಅಂತ ನಾವು ಕರಿತೀವಿ, ಸ್ಪ್ಲಿಟ್ ಕರ್ಮ ಅಂತ ಕರಿತೀವಿ. ಸೊ ಅದರಲ್ಲಿ ಒಬ್ರಿಗೆ ಸ್ವಲ್ಪ ಹೆಲ್ತ್ ವೀಕ್ ಇರುತ್ತೆ, ಒಬ್ರಿಗೆ ಹೆಲ್ತ್ ಸ್ಟ್ರಾಂಗ್ ಇರುತ್ತೆ. ಸ್ವಲ್ಪ ಕೆಲವರು ಒಬ್ಬರು ಫಾಸ್ಟ್ ಇರ್ತಾರೆ, ಕೆಲವರೊಬ್ಬರು ಸ್ಲೋ ಇರ್ತಾರೆ. ಅದು ಕರ್ಮ ಡಿವಿಷನ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಕೇಳಿಸ್ತಾ? ಕೇಳಿಸ್ತಿದೆ ಸರ್. ಸರಿ, ಓಕೆ. ಇಬ್ರು ಒಂದೇ ಸ್ಕೂಲು. ಹೇಗೆ ಓದ್ತಾ ಇದ್ದಾರೆ ನೀವೇ ಹೇಳಿ. ಹುಡ್ಗ ಚೆನ್ನಾಗಿ ಓದ್ತಾನೆ ಸರ್. ಹೆಣ್ಣು ಹುಡ್ಗಿನೂ ಚೆನ್ನಾಗಿ ಓದ್ತಾಳೆ, ಅಂದ್ರೆ ಸ್ವಲ್ಪ ಮರ್ತ್ ಬಿಡ್ತಾಳೆ. ಹುಡ್ಗ ಹೆಲ್ತ್ ಅಲ್ಲಿ ಸ್ವಲ್ಪ ಚೆನ್ನಾಗಿದ್ದಾನೆ, ಹುಡ್ಗಿ ಸ್ವಲ್ಪ ವೀಕು. ಈಗ ನಾನು ಅದೇ ಹೇಳಿದ್ದು, ಕರ್ಮ ಸ್ಪ್ಲಿಟ್ ಅಂತ ಕರಿತೀವಿ ನಾವು. ಸರ್ ತುಂಬ ರೇರ್ ಕರ್ಮ ಒಂದೇ ಬರ್ತಕ್ಕಂಥದ್ದು ತುಂಬ ರೇರ್ ಇರುತ್ತೆ. ಅದಕ್ಕೆ ನಾವು ಈ ಒಂದು ಡಿವಿಷನಲ್ ಚಾರ್ಟ್ಸ್ ಅಂತ ನೋಡ್ತೀವಿ ಜ್ಯೋತಿಷದಲ್ಲಿ. ಅಲ್ಲಿ ಹೋಗಿ ನಾವು ಷೋಡಶ ವರ್ಗ ಅಂತ ಒಂದು ಬರುತ್ತೆ ಅದರಲ್ಲಿ. ಓಕೆ, ಅಲ್ಲಿ ಷಷ್ಠಿ ಅಂಶ ಅಂತ ಒಂದು ಕ್ಯಾಲ್ಕುಲೇಷನ್ ನಾವು ಮಾಡ್ತೀವಿ. ಆ ಷಷ್ಠಿ ಅಂಶದಲ್ಲಿ ಇಬ್ಬರದ್ರಲ್ಲೂ ಸಪ್ರೇಟಾಗಿ ನೋಡ್ತಕ್ಕಂಥದ್ದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಒಂದೇ ಅಂದರೆ ಒಂದೇ ಜಾತಕ ಆಗ್ತೀವಿ. ಇಲ್ಲಿ ಇಬ್ಬರಂದರೆ ಒಂದೇ ಜಾತಕ ಒಳಗಡೆ 2 ಸ್ಪ್ಲಿಟ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಮೇಲ್ಗಡೆ ಒಂದೇ ಜಾತಕ. ಈಗ ನೋಡಿ, ನೀವು ಜಾತಕ ಇಬ್ಬರಿಗೂ ಬರೆಸಿದಾಗ ಏನು ಬದಲಾವಣೆ ಇರುತ್ತೆ? ಎಲ್ಲ 2 ಒಂದೇ ಅಲ್ವಾ? ಆದರೆ ಅದ್ರ ಒಳಗಡೆ ಸ್ಪ್ಲಿಟ್ ಆಗಿರುತ್ತೆ ಡಿವಿಷನಲ್ ಚಾರ್ಟ್ಸು. ಮತ್ತು ನಮ್ಮ ನಕ್ಷತ್ರ ನಡಿಲಿ 4 ನಿಮಿಷಕ್ಕೆ ಇದ್ರದ್ದು ಆಗಿರುತ್ತೆ. ಈ ಸಂದರ್ಭದಲ್ಲಿ ನಾನು ಸಜೆಸ್ಟ್ ಮಾಡೋದು, ಆ ಹೆಣ್ಮಗಳದ್ದು ಏನೋ ವೀಕ್ ಇದೆ ಅಂತಂದ್ರಲ್ಲ, ಅವ್ರದ್ದು ಸ್ವಲ್ಪ ಟೈಮ್ ಕೊಡಿ. ಅವ್ರದ್ದು ಸಬ್ಲಾಡ್ ನೋಡ್ಕೊಂಡು ನಿಮಗೆ ಹೇಳ್ತೀನಿ. ಓಕೆ, ಕಸ್ಪ್ ನೋಡ್ಕೊಂಡು ಹೇಳ್ತೀನಿ. ಹೇಳಿ, ಆ ಹೆಣ್ಮಗಳದ್ದು ಟೈಮಿಂಗ್ ಮಾತ್ರ ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ, ಬೇಗ ಬೇಗ, ಟೈಮ್ ಆಯಿತು. ನಿಮ್ಮಂಥವ್ರು ಕಲಿಬೇಕು. ಕಲ್ತಿದ್ದೀರಾ ಇಲ್ಲೋ ಗೊತ್ತಿಲ್ಲ ನೀವು. ಯಾಕೆ ಕಲಿಯಲ್ಲ? ಜ್ಯೋತಿಷ್ಯ ಕಲ್ತ್ಬಿಟ್ಟು ಚೆನ್ನಾಗಾಗ್ಬೋದು. 7,000 ರೂಪಾಯಿ ದುಡ್ದ ಅಂತ ಅರ್ಥ ಆಗೋದು ಜನಗಳಿಗೆ. ಅದು ಯಾಕೋ 7,000 ರೂಪಾಯಿ ಬಗ್ಗೆ ಪ್ರಾಬ್ಲಮ್ಮಾ, ಅಥವಾ ಜ್ಯೋತಿಷ್ ಪ್ರಾಬ್ಲಮ್ಮಾ, ಅಥವಾ ಹೆದರಿಕೆನಾ, ಅಥವಾ ನಮ್ಗೆ ತಲೆ ಹೋಗುತ್ತಾ ಇಲ್ವಂತ? 7,000ದಲ್ಲಿ ಕಳ್ಕೊಳ್ಳೋದೇನಿದೆ ಅಂತ ನನಗೆ ಫಸ್ಟ್ ಪ್ರಶ್ನೆ. ಡೇಟ್ ಆಫ್ ಬರ್ತ್ ಹೇಳಿ. 23/1/2011. ಸಮಯ ಹುಡುಗಿದು? ಸಮಯ 2:33 ಸರ್. ಮಧ್ಯಾಹ್ನ? ಸರ್. ಹುಟ್ಟಿದೂರು? ಹುಟ್ಟಿದ್ದೂರು ಬೆಂಗಳೂರು, ಸೀತಾ ಸರ್ಕಲ್. ಆ ಸರ್ಕಲ್ ಎಲ್ಲ ಬರಲ್ಲ ಇಲ್ಲಿ, ಬೆಂಗಳೂರು ಅಂತ ಮಾತ್ರ ಬರುತ್ತೆ. ಓಕೆ, ಜ್ಯೋತಿಷ್ಯ ಕಲೀರಿ, ನಿಮ್ಮ ಮಕ್ಳಿಗೂ ಕಳಿಸಿ, ಒಳ್ಳೇದಾಗುತ್ತೆ. ಇದ್ರ ಪ್ರಕಾರ ಏನು ಪ್ರಶ್ನೆ ಇದೆ ಅಂತ ಕೇಳಿ. ಎಜುಕೇಷನ್ದ ಏನು? ಎಜುಕೇಷನ್ ಸರ್. ಓಕೆ, ಕಸ್ಪ್ ಅಂತ ನಾವು ನೋಡ್ತೀವಿ. ಕಸ್ಪಲ್ಲಿ ನಾವಿಲ್ಲಿ 4ನೇ ಮನೆ ಇಲ್ಲಿ ಬದಲಾವಣೆ ಆಗುತ್ತೆ. ಇಲ್ಲಿ 4th ಹೌಸ್ ಇದೆ. ಈ ಗ್ರಹನೇ ಅಲ್ಲಿ ಬದಲಾವಣೆ ತೋರಿಸುತ್ತೆ. ಇದು ಮತ್ತು ಇದು 10 ಗುರು. ಶನಿ ಮತ್ತು ಗುರುವಿನ ಕಾಂಬಿನೇಷನ್ ನಾವು ನೋಡ್ಕೊಂಡು ಹೋಗಬೇಕು. ಶನಿ ಹೇಗಿದೆ, ಗುರು ಹೇಗಿದೆ ನೋಡೋಣ.